ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಅಥವಾ ಎಲ್ಲೆಂದರಲ್ಲಿ ಥಟ್ಟನೆ ಮೂರ್ಛೆ ಹೋಗಿ ಬಿದ್ದು ಬಿಡುವುದು, ಕೈಕಾಲು ಒಂದೆರಡು ನಿಮಿಷ ಕ್ರಮವಾಗಿ ಸೆಳೆಯುವುದು, ಬಾಯಲ್ಲಿ ನೊರೆ, ಮಲಮೂತ್ರ ವಿಸರ್ಜನೆ, ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಮರಳುವುದು, ಇದು ನೋಡುಗರ ಮನಸ್ಸಿನಲ್ಲಿ ಭಯ, ಆತಂಕವನ್ನು ಉಂಟುಮಾಡುತ್ತದೆ. ಆದರೆ ಇಂತಹ ಪರಿಸ್ಥಿತಿಯಿಂದ ಬಳಲುತ್ತಿರುವ ವ್ಯಕ್ತಿ ಮುಜುಗರ ಹಾಗೂ ತನ್ನ ಬಗ್ಗೆ ತನಗೆ ಕೀಳರಿಮೆ ಉಂಟಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಹಿಂಜರಿಯುತ್ತಾನೆ. ಇದಕ್ಕೆ ಕಾರಣ ಈತ ಅನುಭವಿಸುತ್ತಿರುವ ಸಮಸ್ಯೆ ಮೂರ್ಛೆ ರೋಗ ಅಥವಾ ಫಿಟ್ಸ್. ಮೂರ್ಛೆ ರೋಗಕ್ಕೆ ಔಷಧೋಪಚಾರ ಲಭ್ಯವಿದ್ದರೂ ಚಿಕಿತ್ಸೆಯಿಂದ ವಂಚಿತರಾದ ಎಷ್ಟೋ ರೋಗಿಗಳು ನಮ್ಮೊಂದಿಗಿದ್ದಾರೆ. ಚಿಕಿತ್ಸೆಯ ಬಗೆಗಿನ ಮಾಹಿತಿಯ ಕೊರತೆಯೇ ಇದಕ್ಕೆ ಕಾರಣ. ಆದರೆ ಈಗ ಫಿಟ್ಸ್ ರೋಗಿಗಳು ಭಯಪಡುವ ಅಗತ್ಯವಿಲ್ಲ. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ವಿಕ್ರಮ್ ಆಸ್ಪತ್ರೆಯಲ್ಲಿ ವಿಶ್ವ ದರ್ಜೆಯ ವೈದ್ಯಕೀಯ ಚಿಕಿತ್ಸೆಯಿಂದ ಫಿಟ್ಸ್ ರೋಗವನ್ನು ಗುಣಪಡಿಸಲಾಗುತ್ತಿದೆ. ಸುಸಜ್ಜಿತ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರಾಗಿರುವ ವಿಕ್ರಮ್ ಆಸ್ಪತ್ರೆ ಉನ್ನತ ಗುಣಮಟ್ಟದ ಚಿಕಿತ್ಸೆಯಿಂದ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದಲ್ಲೂ ಪ್ರಸಿದ್ಧಿ ಗಳಿಸಿದೆ. ಮೂರ್ಛೆ ರೋಗ ಅಥವಾ ಕಾಮನ್ ಆಗಿ ನಾವು ಇಂಗ್ಲೀಷಲ್ಲಿ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅಬೌಟ್ 1% ಆಫ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ಇಟ್ ಈಸ್ ವೆರಿ ಕಾಮನ್. ಜನರಲಿ ಸುಮಾರು 80% ಜನಕ್ಕೆ ಔಷಧಿಗಳಿಂದನೇ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಕೆಲವರಿಗೆ ಸುಲಭವಾಗಿ 1 ಅಥವಾ 2 ಔಷಧಿಲಿ ಕಂಟ್ರೋಲ್ ಮಾಡ್ಬೋದು, ಕೆಲವರಿಗೆ ಕಷ್ಟಪಟ್ಟು ಕಂಟ್ರೋಲ್ ಮಾಡಬೇಕಾಗ್ತದೆ. 20% ಜನಗಳಿಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಔಷಧಿಗಳಿಂದ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಅಂಥವರಿಗೆ ನಾವು ವಿಕ್ರಮ್ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಡೆವಲಪ್ಡ್ ಎ ಪ್ರೋಗ್ರಾಮ್, ಕಾಂಪ್ರಿಹೆನ್ಸಿವ್ ಎಪಿಲೆಪ್ಸಿ ಸರ್ಜಿಕಲ್ ಪ್ರೋಗ್ರಾಮ್ ಅಂತ. ಅಂದರೆ ಈ ಪೇಷಂಟ್ಗಳನ್ನ ನಾವು ಆಪರೇಷನ್ ಮೂಲಕ ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಿದುಳಿನಲ್ಲಿ ಸಹಜವಾಗಿ ಉಂಟಾಗುವ ವಿದ್ಯುತ್ ಕಂಪನಗಳು ಒಂದು ಮಿತಿಯನ್ನು ಮೀರಿದಾಗ ಅದು ದೇಹದ ಮುಖಾಂತರ ಕಾಣಿಸಿಕೊಳ್ಳುತ್ತದೆ. ಮಿದುಳಿನ ಯಾವ ಭಾಗದಲ್ಲಿ ಈ ಮಿತಿ ಮೀರಿದ ವಿದ್ಯುತ್ ಕಂಪನ ಉಂಟಾಗುತ್ತದೆಯೋ ಆ ಭಾಗದಿಂದ ನಿಯಂತ್ರಿಸಲ್ಪಡುವ ದೇಹದ ಭಾಗದಲ್ಲಿ ಕಂಪನದ ಲಕ್ಷಣಗಳು ಕಾಣಿಸುತ್ತವೆ. ಮೂರ್ಛೆ ರೋಗ ಅನ್ನೋದು ಬಿಕಾಸ್ ಆಫ್ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಫೈರಿಂಗ್ ಫ್ರಮ್ ನ್ಯೂರಾನ್ಸ್. ಬ್ರೈನಲ್ಲಿ ಅಬ್ನಾರ್ಮಲ್ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆದಾಗ ಮೂರ್ಛೆ ರೋಗ ಬರ್ತದೆ. 1% ಆಫ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ನಾವು ಬಿಕಾಸ್ ಆಫ್ ಅದರ್ ಕಾಸಸ್, TB, ವರ್ಮ್ ಇನ್ಫೆಕ್ಷನ್ ಆಫ್ ಬ್ರೈನ್, ಹೆಡ್ ಇಂಜುರಿ, ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್, ಡೆಲಿವರಿ ಪ್ರಾಬ್ಲಮ್ಸ್, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 1 to 2% ಪಾಪ್ಯುಲೇಷನ್ ಎಪಿಲೆಪ್ಸಿ ಇರ್ತದೆ. ಅದರಲ್ಲಿ ಒಂದು 80% ಜನಕ್ಕೆ ಔಷಧಿಯಲ್ಲಿ ಗುಣಪಡಿಸ್ಬೋದು. ಮೂರ್ಛೆ ರೋಗ, ಎಪಿಲೆಪ್ಸಿ, ಅಪಸ್ಮಾರ ಎಂದು ಕರೆಯಲಾಗುವ ಫಿಟ್ಸ್ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಕಂಡುಬರುತ್ತದೆ. ಚಿಕ್ಕ ಮಕ್ಕಳಲ್ಲಿ ಕೆಲವು ಸತಿ ನಾವು ತಿಳ್ಕೊಬೇಕಾಗಿದ್ದು ಆಬ್ಸಾನ್ಸ್ ಎಪಿಲೆಪ್ಸಿ ಅಂತ. ಚೆನ್ನಾಗಿ ಹೋಗ್ತಿರೋ ಮಗು ಸಡನ್ನಾಗಿ ಓದೋದು ಕಮ್ಮಿ ಮಾಡಿಬಿಡ್ತಿದೆ, ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಅದು ಯೂಶಲಿ ಕ್ಲಾಸಲ್ಲಿ ಗಮನ ಇಲ್ಲದೆ 1 ಸೆಕೆಂಡ್ 2 ಸೆಕೆಂಡ್ ಗಮನ ಇಲ್ಲದಂಗೆ ಸುಮ್ಮನೆ 1 ಸೆಕೆಂಡ್ ಸುಮ್ಮನೆ ಆಗೋದು, ಮತ್ತೆ ಸರಿ ಹೋಗೋದಕ್ಕೆ ಆಬ್ಸಾನ್ಸ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಇದು ಕೂಡ ತುಂಬ ಕಾಮನ್. ಬೇಗ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಔಷಧಿಯಿಂದ ಎಲ್ಲ ಗುಣಪಡಿಸುವಂಥ ಕಾಯಿಲೆಗಳು. 3 years ಬ್ಯಾಕು ನಮ್ಮ ಮಗುಗೆ ತುಂಬ ಫೀವರ್ ಆಗಿ ಅವಳಿಗೆ ಅಟ್ಯಾಕ್ ಆಗೋಯ್ತು ಫಿಟ್ಸು. ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟಲ್ಗೂ ತೋರಿಸಿದ್ದೀವಿ, ಅಲ್ಲೂ ಕೂಡ ಆಪ್ರೇಷನ್ ಮಾಡಿಸಿ ಅಂತ ಹೇಳಿದ್ರು. ಆದರೆ -ಪಾಯಿಂಟು ಜಾಸ್ತಿ ಹೇಳಿದ್ರು ನಮಗೆ. ವಿಕ್ರಮ್ ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ರಾಘವೇಂದ್ರ ಅವ್ರಿಗೆ ನನ್ನ ಮಗಳನ್ನ ತೋರಿಸಿದಾಗ ಪ್ರತಿಯೊಂದೂ EG ಇಂದ ಹಿಡಿದು ಸ್ಕ್ಯಾನು, ಯಾವ್ಯಾವ ಥರ ಸ್ಕ್ಯಾನ್ ಮಾಡಬೇಕು ಎಲ್ಲ ಥರನೂ ನೋಡಿ ಈ ರೀತಿ ಮಾಡಿದ್ರೆ ನಿಮ್ಮ ಮಗುಗೆ ಗುಣ ಆಗುತ್ತೆ ಅಂತ ಒಂದೊಂದನ್ನು ಬಿಡಿಸಿ ಆಪ್ರೇಷನ್ ಮಾಡೋರನ್ನು ಕರ್ಕೊಂಡು ಬಂದು ನೋಡಿ ಈ ಥರ ಆದರೆ ಹೀಗಾಗುತ್ತೆ ಒಂದೊಂದು ಹಂತನೂ ತೋರಿಸಿ ನಮಗೆ ಹೇಳಿದ್ರು. ನಿಮ್ಮ ಮಗು ಖಂಡಿತ 100% ಕ್ಯೂರ್ ಮಾಡಿಕೊಡ್ತೀನಿ, ನಿಮಗೆ ಆಪ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಆಗ್ತಾಳೆ ನೋಡಿ ಅಂತ ಹೇಳಿ ಭರವಸೆ ಕೊಟ್ಟರು. ಮಾಡಿಸಿದ್ದೀವಿ, ಆಪ್ರೇಷನ್ನು ಸಕ್ಸಸ್ ಆಗಿದೆ. ಮಗುಗೆ ಆಪ್ರೇಷನ್ ಆದಾಗ 10 ದಿವಸ ಇಲ್ಲಿದ್ದು, 10 ದಿವಸ ಆದಮೇಲೆ ಮನೆಗೆ ಹೋದ್ಮೇಲೆ ಅವಳು ಒಟ್ಟು 20 ಡೇಸ್ಗೆ ಕ್ಯೂರ್ ಆದಳು. 20 ಡೇಸ್ ಆದಮೇಲೆ ಸ್ಕೂಲಿಗೆ ಕಳಿಸ್ತು. ಸ್ಕೂಲಲ್ಲಿ ಬೇರೆ ಮಕ್ಕಳಂಗೆ ನಾರ್ಮಲ್ ಹಾಗೆ ಇದ್ದಾಳೆ. ಈಗ 3 ತಿಂಗಳಾಗಿದೆ, ತುಂಬ ಚೆನ್ನಾಗಿದ್ದಾಳೆ.
ಕೆಲವರಲ್ಲಿ ಮಾತ್ರೆಗಳ ಮೂಲಕ ಫಿಟ್ಸ್ ಅನ್ನು ತಡೆಗಟ್ಟಬಹುದಾಗಿದೆ. ಇನ್ನು ಕೆಲವರಿಗೆ ಮಾತ್ರೆಯಿಂದ ಫಿಟ್ಸ್ ಅನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಶಸ್ತ್ರಕ್ರಿಯೆಯಿಂದ ಸರಿಪಡಿಸಲು ಸಾಧ್ಯವಿದೆ. ಈಗ ಮೂರ್ಛೆ ರೋಗ ಫಸ್ಟ್ ಟ್ರೀಟ್ಮೆಂಟ್ ಇರೋದು ಮಾತ್ರೆಗಳು, ಆ್ಯಂಟಿ ಕನ್ವಲ್ಸೆಂಟ್ಸ್ ಅಂತ ಅದನ್ನು ಕರಿತೀವಿ. ಅದನ್ನು ನರವಿಜ್ಞಾನ ಡಾಕ್ಟ್ರು, ನ್ಯೂರಾಲಜಿಸ್ಟು ಪೇಷಂಟ್ನ ನೋಡಿ ಈ ಮಾತ್ರೆಗಳನ್ನ ಶುರು ಮಾಡ್ತಾರೆ. ಯಾವಾಗ 2 ಥರ ಮಾತ್ರೆಗಳನ್ನು 2 ವರ್ಷ ಕೊಟ್ಟ ಮೇಲೆ ಪೇಷಂಟಿಗೆ ಫಿಟ್ಸ್ ಕಂಟ್ರೋಲ್ ಆಗಲಿಲ್ಲ ಅಂದರೆ, ನಿಲ್ಲಿಲ್ಲ ಅಂದರೆ, ಆವಾಗ ಪೇಷಂಟ್ನ ಎಪಿಲೆಪ್ಸಿ ಸರ್ಜರಿಗೆ ಯೋಚನೆ ಮಾಡ್ತೀವಿ. ಮೂರ್ಛೆ ರೋಗಿಯ ಪ್ರಾಥಮಿಕ ಹಂತದ ಪರೀಕ್ಷೆಯಿಂದ ಹಿಡಿದು ಶಸ್ತ್ರಕ್ರಿಯೆಯವರೆಗೂ ನುರಿತ ವೈದ್ಯ ತಂಡ ಕಾರ್ಯನಿರ್ವಹಿಸುತ್ತದೆ. ಎಪಿಲೆಪ್ಸಿ ಸರ್ಜರಿ ಪ್ರೋಗ್ರಾಮ್ ಅಂದಿದ ತಕ್ಷಣ ಬರೀ ಒಬ್ಬರು ನ್ಯೂರಾಲಜಿಸ್ಟ್ ನೋಡುವಂಥ ಸಿಸ್ಟಮ್ ಅಲ್ಲ. ಇಟ್ ರಿಕ್ವೈರ್ಸ್ ಎ ಗುಡ್ ಕಾಂಬಿನೇಷನ್ ಆಫ್ ಎ ಕಾಂಪಿಟೆಂಟ್ ಸರ್ಜನ್, ಎ ನ್ಯೂರಾಲಜಿಸ್ಟ್, ಎ ವಿಡಿಯೋ EG ಪ್ರೋಗ್ರಾಮ್, ಟೆಕ್ನಿಷಿಯನ್, ಲಾಟ್ ಆಫ್ ಸಾಫ್ಟ್ವೇರ್, ನ್ಯೂರೋಸೈಕಾಲಜಿ ಅಂತ ಹೇಳ್ತೀವಿ, ಟೆಸ್ಟ್ಗಳು ಮಾಡಿ ಬ್ರೈನ್ ವಿವಿಧವಾದ ಬ್ರೈನ್ ಪಾರ್ಟ್ಸ್ ಹೇಗೆ ಕೆಲಸ ಮಾಡ್ತಾಯಿದೆ ಅಂತ ಪರೀಕ್ಷೆ ಮಾಡಬೇಕಾಗ್ತದೆ. ಒಳ್ಳೆ ರೇಡಿಯಾಲಜಿಸ್ಟ್ ಬೇಕಾಗ್ತದೆ, ಬ್ರೈನ್ ಹೆಂಗೆ ಕೆಲಸ ಮಾಡ್ತಿದೆ ಅಂತ. ಇವಾಗೆಲ್ಲ ಲೇಟೆಸ್ಟ್ ಟೆಕ್ನಿಕ್ಸ್ ಬಂದಿದೆ, ಫಂಕ್ಷನಲ್ MRI ಅಂತೆಲ್ಲ ಹೇಳ್ತೀವಿ. ಕೈ ಯಾವ ಜಾಗದಿಂದ ಆ್ಯಕ್ಷನ್ ಬರ್ತಾಯಿದೆ, ಮೆಮೊರಿ ಯಾವ ಜಾಗದಲ್ಲಿದೆ, ಭಾಷೆ ಯಾವ ಜಾಗದಲ್ಲಿದೆ ಅಂತೆಲ್ಲ ಮುಂಚೆನೇ ಬಿಫೋರ್ ಪ್ಲ್ಯಾನಿಂಗ್ ಸರ್ಜರಿ ಎಲ್ಲ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಫಸ್ಟ್ ಪೇಷಂಟ್ ಬಂದಿದ ತಕ್ಷಣ ನಾವು ಅವ್ರನ್ನ ಹೇಗೆ ಎಪಿಲೆಪ್ಸಿ ಬಂತು, ಒಂದು ಅವ್ರ ಕಥೆಯನ್ನು ಪೂರ ಗಮನದಿಂದ ಕೇಳಿ ಎಲ್ಲ ಔಷಧಿಗಳನ್ನ ಪ್ರಯತ್ನ ಮಾಡಿದಾರೋ ಇಲ್ವೋ, ಬೇರೆ ಏನಾದ್ರು ದಾರಿ ಇದೆಯೋ ಅಂತ ಫಸ್ಟ್ ನೋಡ್ತೀವಿ. ಅದು ಇಲ್ಲ, ಎಲ್ಲ ಟ್ರೈ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸಿದ್ರೆ ಅದರ ನೆಕ್ಸ್ಟು ಒಂದು ವಿಡಿಯೋ EG ಅಂತ ಮಾಡ್ತೀವಿ. ವಿಡಿಯೋ EG ಅಂದರೆ ನಾವು EG ಪ್ರಕಾರ ಎಲ್ಲ ವಯರೆಲ್ಲ ತಲೆ ಮೇಲೆ ಹಾಕಿ ರೆಕಾರ್ಡ್ ಮಾಡ್ಕೋತಾ ವಿಡಿಯೋ ಮತ್ತು EG ಎರಡನ್ನೂ ರೆಕಾರ್ಡ್ ಮಾಡಿಕೊಂಡು ಆ ಮೂರ್ಛೆ ರೋಗ ಯಾವ ಭಾಗದಿಂದ ಬರ್ತಾ ಇದೆ ಅಂತ ಒಂದು ರೆಕಗ್ನೈಸ್ ಮಾಡ್ಕೋತೀವಿ. ಅದು ರೆಕಗ್ನೈಸ್ ಮಾಡ್ಕೊಂಡ್ಮೇಲೆ ಒಂದು MRI ಅಂತ ಮಾಡ್ತೀವಿ ಬ್ರೈನು, ಅಲ್ಲಿ ಆ ಜಾಗದಲ್ಲಿ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ರೆಕಗ್ನೈಸ್ ಮಾಡಿಕೊಂಡು ಮತ್ತು ಹಲವಾರು ಟೆಸ್ಟ್ಗಳು ಮಾಡಿ ಆ ಎಲ್ಲಿಂದ ಮೂರ್ಛೆ ಬರ್ತಾ ಇದೆಯೋ ಆ ಜಾಗದಿಂದ ಆ ಮೂರ್ಛೆ ಬರೋ ಜಾಗವನ್ನು ತೆಗೆದ್ರೆ ಪೇಷಂಟ್ಗೆ ಏನು ತೊಂದರೆ ಆಗಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಸರ್ಜರಿ ಮೂಲಕ ಗುಣಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅತಿಯಾದ ಮೂರ್ಛೆ ರೋಗದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸೂಕ್ತ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಬಹುದಾಗಿದೆ. ಇವಾಗ ಈ ಮಾಡೆಲ್ನಲ್ಲಿ ನೋಡ್ತಿರೋ ಜಾಗ ಮೋಟಾರ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಮೋಟಾರ್ ಕಾರ್ಟೆಕ್ಸ್ ಅಂದರೆ ಇದು ಕೈಕಾಲು ಆಪೋಸಿಟ್ ಸೈಡ್, ಇದು ಬಲಗಡೆ ಸೈಡ್ ಆದರೆ ಎಡಗಡೆ ಸೈಡಿಂದ ಕೈಕಾಲು ಕಂಟ್ರೋಲ್ ಮಾಡುತ್ತೆ. ಇವಾಗ ಆಪ್ರೇಷನ್ ಮಾಡುವಾಗ ಈ ಜಾಗನ ನಾವು ಹಾನಿ ಮಾಡಬಾರ್ದು. ಇದನ್ನು ಎಕ್ಸಾಕ್ಟಾಗಿ ಇದ್ರ ಲೊಕೇಶನ್ ಕಂಡುಹಿಡಿಯೋದಕ್ಕೆ ನಾವು ಇಮೇಜ್ ಗೈಡೆನ್ಸ್ ಅಂತ ಯೂಸ್ ಮಾಡ್ತೀವಿ. ಅದೊಂದು ಹೊಸ ಟೆಕ್ನಾಲಜಿ. ಅದನ್ನು ಯೂಸ್ ಮಾಡಿ ಈ ಥರ ಇಂಪಾರ್ಟೆಂಟ್ ಏರಿಯಾಸು ಅಥವಾ ಒಂದು ಜಾಗದಲ್ಲಿ ಮಾತ್ರ ಅಬ್ನಾರ್ಮ್ಯಾಲಿಟಿ ಇದೆ ಅಂದರೆ ಅದನ್ನು ಅದರ ಮೇಲೆ ಬುರುಡೆ ಓಪನಿಂಗ್, ಸ್ಕಲ್ ಓಪನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆ ಥರ ಮಾಡೋದ್ರಿಂದ ಸರ್ಜರಿ ತುಂಬ ಅಕ್ಯುರೇಟ್ ಆಗಿರುತ್ತೆ, ಆಮೇಲೆ ಅದರ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಟೆಂಪೊರಲ್ ಲೋಬ್ ಎಪಿಲೆಪ್ಸಿಯು ಸಾಮಾನ್ಯವಾಗಿ ಕಂಡುಬರುವ ಫಿಟ್ಸ್ನ ಒಂದು ವಿಧವಾಗಿದೆ. ಇದೊಂದು ಬ್ರೈನ್ ಮಾಡೆಲ್ ನೋಡಿ, ಈ ಸೈಡ್ನಲ್ಲಿರೋದು ಅಂದರೆ ಇಲ್ಲಿ ಪಕ್ಕದಲ್ಲಿರೋದು ಇದಕ್ಕೆ ಟೆಂಪೊರಲ್ ಲೋಬ್ ಅಂತೀವಿ. ಅದರೊಳಗೆ ತುಂಬ ಇಂಪಾರ್ಟೆಂಟ್ ಆರ್ಗನ್ ಇರೋದು ಹಿಪ್ಪೋ ಕ್ಯಾಂಪಸ್ ಅಂತ ಹೇಳ್ತೀವಿ. ಸೊ ಅದು ಡ್ಯಾಮೇಜ್ ಆಗೋಗಿ ಅಲ್ಲಿಂದ ಸ್ಪಾರ್ಕ್ಸ್ ಬಂದು ಎಂಟೈರ್ ಮೆಡಲ್ಗೆ ಸ್ಪ್ರೆಡ್ ಆಗಿ ಎಪಿಲೆಪ್ಸಿ ಬರುತ್ತೆ. ಅದು ನಮ್ಮ ಸಮಾಜದಲ್ಲಿ ಇಲ್ಲೂ ಹಾಗೂ ಪಾಶ್ಚಾತ್ಯ ದೇಶಗಳಲ್ಲೂ ಟೆಂಪೊರಲ್ ಲೋಬ್ ಎಪಿಲೆಪ್ಸಿ ತುಂಬ ಕಾಮನ್. ಅದೇ ಕಾಮನೆಸ್ಟ್ ಫಾರ್ಮ್ ಆಫ್ ಎಪಿಲೆಪ್ಸಿ ಸರ್ಜರಿ. ಫಿಟ್ಸ್ ಅನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಹಾಗೂ ಫಿಟ್ಸ್ನಿಂದ ರೋಗಿಗೆ ಹೆಚ್ಚು ಹಾನಿಯಾಗದಂತೆ ಮಾಡಲು 2 ರೀತಿಯ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಜನರಲಿ 2 ಥರ ಎಪಿಲೆಪ್ಸಿ ಸರ್ಜರಿಗಳು ಮಾಡ್ತೀವಿ ಬ್ರಾಡಾಗಿ ಕ್ಲಾಸಿಫೈ ಮಾಡಬೇಕಂದ್ರೆ. ಒಂದು ಕ್ಯೂರೇಟಿವ್ ಎಪಿಲೆಪ್ಸಿ ಸರ್ಜರಿ, ಅಂದರೆ ಎಪಿಲೆಪ್ಸಿ ಸರ್ಜರಿ ಮಾಡಿ ಪೇಷಂಟಿಗೆ ಗುಣಪಡಿಸುವ ಪ್ರಯತ್ನ. ಇನ್ನೊಂದು ಪ್ಯಾಲಿಯೇಟಿವ್ ಸರ್ಜರಿ ಅಂತ ಹೇಳ್ತೀವಿ. ಪ್ಯಾಲಿಯೇಟಿವ್ ಅಂದರೆ ಪೇಷಂಟಿಗೆ ಎಪಿಲೆಪ್ಸಿಯಿಂದ ತೊಂದರೆ ಆಗುವಂಥದ್ದು ಕಮ್ಮಿ ಮಾಡಲಿಕ್ಕೆ. ಸೊ ಗುಣಪಡಿಸೋಕ್ಕೆ ಮಾಡುವಂಥ ಸರ್ಜರಿಗಳೇ ಬೇರೆ, ಬೀಳೋದು, ಈ ಗಾಯಗಳಾಗೋದು, ಹೊಡೆತ ತಿನ್ನೋದಕ್ಕೆ ಮಾಡುವಂಥ ಪ್ರೊಸೀಜರ್ಸೇ ಬೇರೆ. ಫಿಟ್ಸ್ ಕಾಯಿಲೆ ಗುಣಪಡಿಸಲು ಸಾಧ್ಯವಾದ ರೋಗವಾಗಿದ್ದು, ಮೆದುಳಿನ ಯಾವ ಭಾಗದಲ್ಲಿ ಫಿಟ್ಸ್ ಬರುತ್ತದೆಯೋ ಆ ಭಾಗದಲ್ಲಿ ಮಾತ್ರ ಶಸ್ತ್ರಕ್ರಿಯೆ ಮಾಡಿ ಮೂರ್ಛೆ ರೋಗ ಬರದಂತೆ ಮಾಡುವಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಎಪಿಲೆಪ್ಸಿ ವಾಸಿ ಆಗೋದಿಲ್ಲ ಅನ್ನೋದು ಸುಳ್ಳು. ಕೆಲವು ಜೆನೆಟಿಕ್ ಎಪಿಲೆಪ್ಸಿಗೆ ಲೈಫ್ ಲಾಂಗ್ ಔಷಧಿಗಳು ಬೇಕಾಗ್ತದೆ, ಕಂಟ್ರೋಲ್ ಮಾಡ್ಬೋದು. ಕೆಲವರಿಗೆ ಅವಾಗವಾಗ ರೇರ್ ಅಟ್ಯಾಕ್ಸ್ ಬರ್ಬೋದು. ಮೆಜಾರಿಟಿ ಆಫ್ ಪೇಷಂಟ್ಸ್ 60-70% ಪೇಷಂಟ್ಸ್ಗೆ ಕರೆಕ್ಟಾಗಿ ಔಷಧಿ ಉಪಯೋಗಿಸಿದ್ರೆ ನಿಂತು ಹೋಗ್ತದೆ. ನಾರ್ಮಲಾಗಿ ಕೆಲಸಕ್ಕೆ ಹೋಗ್ಬೋದು, ದುಡಿಮೆ ಮಾಡ್ಬೋದು, ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ವೆಲ್ ಟು ಸೊಸೈಟಿ.
they can live as normal, respectable human beings. That is the goal of this program. ಇಂದಿಗೂ ಕೂಡ ಫಿಟ್ಸ್ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಜನಸಾಮಾನ್ಯರಲ್ಲಿದೆ. ಫಿಟ್ಸ್ ಅನ್ನುವುದು ನರ ಮತ್ತು ಮೆದುಳು ಸಂಬಂಧ ಕಾಯಿಲೆಯಾಗಿದೆ. ತುಂಬ ಈ ಮೂಢನಂಬಿಕೆಗಳು ನಮ್ಮ ಸೊಸೈಟಿಲಿ ಈಗೆಲ್ಲ ತುಂಬ ವರ್ಷಗಳಿಂದಿದೆ. ಕಬ್ಬಣ ಕೊಡೋದಾಗಲಿ, ಚಪ್ಪಲಿ ಮೋಸಿಸೋದಾಗಲಿ, ಅವೆಲ್ಲ ತಪ್ಪು. ಅದು ನಮಗೆ ಒಂದು ಪೇಷಂಟ್ಗೆ ಎಪಿಲೆಪ್ಸಿ ಕಂಡು ಬಂದಾಗ ಒಂದು ಸೈಡಿಗೆ ಮಲಗಿಸಿ ಪೆಟ್ಟಾಗದೇ ಇರೋ ಹಾಗೆ ನೋಡಿಕೊಂಡು ಕುತ್ತಿಗೆ ಫ್ರೀ ಆಗಿದೆ ಅಂತ ಹೇಳಿ ಆ ಟೈಮಲ್ಲಿ ನೀರು ಗೀರು ಏನು ಕುಡಿಸಿದೆ ಒಂದು 5 ನಿಮಿಷ ಬಿಟ್ಟರೆ ಯೂಶಲಿ 2 ನಿಮಿಷದೊಳಗೆ ಎಲ್ಲ ಫಿಟ್ಸ್ ವಾಸಿ ಆಗ್ತದೆ. ಪೆಟ್ಟಾಗದೇ ಇರೋಂಗೆ ನೋಡಿಕೊಂಡ್ರೆ 5 ಮಿನಿಟ್ಸಲ್ಲಿ ಪೇಷಂಟ್ ಪುನಃ ವಾಪಸ್ ನಾರ್ಮಲ್ ಆಗಿ ಬಂದಿರ್ತಾರೆ. ಫಿಟ್ಸ್ ರೋಗಿಗಳು ಎಲ್ಲರಂತೆ ಸಾಮಾನ್ಯ ಜೀವನ ನಡೆಸಲು ಸಮಾಲೋಚನೆಯ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬಲು ಶ್ರಮಿಸುತ್ತಿರುವ ವಿಕ್ರಮ್ ಆಸ್ಪತ್ರೆಯಲ್ಲಿ ಫಿಟ್ಸ್ ರೋಗವನ್ನು ಗುಣಪಡಿಸುವ ಬಗ್ಗೆ ವೈದ್ಯರೇ ಜನರಿಗೆ ಮಾಹಿತಿಯನ್ನು ಒದಗಿಸುತ್ತಾರೆ. ಮೂರ್ಛೆ ರೋಗಕ್ಕೆ ಪರಿಣಾಮಕಾರಿಯಾದ ಔಷಧಿಗಳು ಲಭ್ಯವಿದ್ದು ಬಹಳಷ್ಟು ಜನ ಮೂರ್ಛೆ ರೋಗದಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ. ದೇವರು ದೆವ್ವವೆನ್ನುವ ಮೂಢನಂಬಿಕೆಯನ್ನು ತೊರೆದು ಉತ್ತಮ ಚಿಕಿತ್ಸೆಯಿಂದ ಸಹಜ ಜೀವನ ನಡೆಸಲು ಸಾಧ್ಯವಿದೆ.